ಬಾಸ್ ಮಾಜಿ ಸ್ಪರ್ಧಿ ನಿವೇದಿತಾ ಗೌಡ ಅವರು ಇತ್ತೀಚೆಗೆ ಐ ಆಮ್ ಗಾಡ್ ಸಿನಿಮಾದ ಸಾಂಗ್ ಒಂದರಲ್ಲಿ ದಿಗಂತ್ ಜೊತೆ ಹೆಜ್ಜೆ ಹಾಕಿದ್ದಾರೆ. ಸದ್ಯ ಆ ಹಾಡು ರಿಲೀಸ್ ಆಗಿದ್ದು ಉತ್ತಮ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದೆ. ಈ ನಡುವೆ ನಿವೇದಿತಾ ಗೌಡ ಮಾಧ್ಯಮಗಳ ಜೊತೆ ಮಾತನಾಡಿದ್ದು ತಮ್ಮ ಮಾಜಿ ಪತಿ ಹಾಗೂ ವಿಚ್ಛೇದನದ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಜೊತೆಗೆ ಎರಡನೇ ಮದುವೆ ಬಗ್ಗೆಯೂ ತಿಳಿಸಿದ್ದಾರೆ. ಸದ್ಯಕ್ಕೆ ನಾನು ಚೆನ್ನಾಗಿದ್ದೇನೆ, ಮದುವೆ ಟಾಪಿಕ್ ಬಂದರೆ ನನಗೆ ಸದ್ಯ ಭಯ ಇದೆ ಎಂದು ನಿವೇದಿತಾ ಹೇಳಿದ್ದಾರೆ. ಯಾರಾದರೂ ನನ್ನನ್ನು ಇಷ್ಟಪಟ್ಟು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಬಂದರೆ ನಾನು ಮದುವೆ ಆಗುತ್ತೇನೆ. ಆ ಹುಡುಗ ತುಂಬಾ ಚೆನ್ನಾಗಿರಬೇಕು, ಗೌರವಯುತವಾಗಿರಬೇಕು, ಒಳ್ಳೆಯವನಾಗಿರಬೇಕು, ನನ್ನನ್ನು ತುಂಬಾ ಇಷ್ಟಪಡಬೇಕು, ಪ್ರೀತಿ ಮಾಡಬೇಕು. ಸದ್ಯಕ್ಕಂತೂ ಎರಡನೇ ಮದುವೆ ಬಗ್ಗೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ತಿಳಿದಿಲ್ಲ ಎಂದು ನಿವಿ ಹೇಳಿದ್ದಾರೆ. ನಾನೀಗ ತುಂಬಾ ಖುಷಿಯಾಗಿದ್ದೇನೆ. ನನಗೆ ಯಾವುದೇ ಜೀವನಾಂಶ ಬಂದಿಲ್ಲ. ಈ ರೀತಿ ದುಡ್ಡು ತೆಗೆದುಕೊಳ್ಳುವುದಕ್ಕೆ ನನಗೂ ಇಷ್ಟ ಇಲ್ಲ. ದೇವರು ನನಗೆ ಚೆನ್ನಾಗಿ ಕೊಟ್ಟಿರುವಾಗ ನಾನ್ ಯಾಕೆ ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡಲಿ? ಆಮೇಲೆ ತಗೊಂಡು ಅಯ್ಯೋ ದುಡ್ಡು ತಗೊಂಡಂತ ಯಾಕೆ ನಾನು ಅನ್ನಿಸಿಕೊಳ್ಳಲಿ? ನಮ್ಮ ಅಪ್ಪ ಅಮ್ಮ ನನ್ನನ್ನು ಆ ರೀತಿ ಬೆಳೆಸಿಲ್ಲ. ದೇವರು ನನಗೆ ನೀಡುವುದಕ್ಕೆ ನಾನು ಖುಷಿ ಇದೆ ಎಂದು ನಿವೇದಿತಾ ಹೇಳಿದ್ದಾರೆ. ನಾನು ತುಂಬಾ ಖರ್ಚು ಮಾಡುತ್ತೇನೆ. ಬಟ್ಟೆ, ಬ್ಯಾಗು ಹೀಗೆ ಮುಂತಾದಕ್ಕೆ ನಾನು ತುಂಬಾ ಖರ್ಚು ಮಾಡುತ್ತೇನೆ. ಆದರೆ ಇದ್ಯಾವುದು ನನ್ನ ಸಂಗಾತಿ ಅಥವಾ ಮಾಜಿ ಪತಿ ಖರ್ಚು ಮಾಡಿಸುತ್ತಿರಲಿಲ್ಲ. ಅವರು ನನಗೆ ಏನೂ ಖರ್ಚು ಮಾಡಿಲ್ಲ. ನಾನು ನನ್ನ ದುಡ್ಡಿನಿಂದಲೇ ಖರ್ಚು ನಿಭಾಯಿಸುತ್ತಿದ್ದೇನೆ. ಈ ಬಗ್ಗೆ ನನಗೆ ಹೆಮ್ಮೆ ಇದೆ. ಚೆನ್ನಾಗಿ ಕಾಣಿಸಬೇಕೆಂದು ನಾನು ಯಾವಾಗಲೂ ಯೋಚಿಸುತ್ತೇನೆ. ಆರ್ಥಿಕವಾಗಿ ಸ್ವತಂತ್ರವಾಗಿರಬೇಕು ಎಂಬುದು ನನ್ನ ಆಸೆ. ದೇವರ ದಯೆಯಿಂದ ನಾನು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದೇನೆ ಎಂದು ನಿವೇದಿತಾ ಗೌಡ ಹೇಳಿದ್ದಾರೆ.